ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟುಡೇ ವಿ ಆರ್ ಅಟ್ ಪಯಣ ಕಾರ್ ಮ್ಯೂಸಿಯಂ. ಇದು ಮೈಸೂರಲ್ಲಿದೆ. ಬಂದಿದ ತಕ್ಷಣ ನಿಮ್ಗೆ ಇಲ್ಲಿ ಅರ್ಧ ಕಟ್ಟಾಗಿರೋ ಕುದುರೆಗಳು ಕಾಣುತ್ತೆ. ಆ ಕುದುರೆಯಲ್ಲಿ ತುಂಬ ಬೇಜಾರು ಕಾಣ್ತಿತ್ತು ನನಗೆ, ಪಾಪ. ನೆಕ್ಸ್ಟ್ ಒಳಗೆ ಬಂದ ತಕ್ಷಣ ಈಸ್ಥೆಟಿಕ್ ಆಗಿ ಅವರು ಪಯಣ ಅಂತ ಬರ್ತಿದ್ರು. ಯಾವ ಖುಷಿಗೆ ನನಗೂ ಗೊತ್ತಿಲ್ಲ. ಒಬ್ರಿಗೆ 75 ರೂಪಾಯಿ ಅಂತ ಚಾರ್ಜ್ ಮಾಡಿದ್ರು. ನಾವೊಂದಷ್ಟು ಜನ ಹೋಗಿದ್ವಿ. ನೀವು ಎಷ್ಟು ಜನ ಹೋಗ್ತಾರೆ ಅದು ಇಂಟು 75 ಮಾಡ್ಕೊಳ್ಳಿ. ನೆಕ್ಸ್ಟು ಇದೆಲ್ಲ ಆಗಿರೋದೆ ವೀರೇಂದ್ರ ಹೆಗ್ಡೆ ಅವರ ಸಪೋರ್ಟಿಂದ. ಅವ್ರದ್ದೇ ಕಾರು. ಇಲ್ಲಿ ಆ ಕಾರ್ ಹೆಸರು ಮತ್ತು ಅದ್ರ ಸ್ಟೋರಿ ಎಲ್ಲ ಬರ್ದಿರುತ್ತೆ ನೋಡಿ. ಈ ಬ್ಲ್ಯಾಕ್ ಕಾರ್ ನಮ್ಮ ಹೆಗ್ಡೆ ಅವ್ರದ್ದೇ. ನಡೀರಿ ನೋಡೋಣ ಪಯಣದಲ್ಲಿ ಏನೇನಿದೆ ಅಂತ. ಇಲ್ಲಿ ನಂಗೆ ಒಂದು ಇಷ್ಟ ಏನಾಯ್ತು ಅಂದರೆ, ಇಲ್ಲಿ ಎಲ್ಲ ಕಾರ್ನು ಐ ಅಂತ ಸ್ಟಾರ್ಟ್ ಮಾಡ್ತಾರೆ ಸ್ಟೋರಿಲಿ. ಹೆಂಗೆ ಅಂದರೆ, ಆ ಕಾರೇ ಸ್ಟೋರಿ ಹೇಳ್ತಿರೋ ಥರ. ಐ ವಾಸ್ ಬಾರ್ನ್ ಇನ್ ದಿಸ್ ಇಯರ್, ಐ ವಾಸ್ ಮೇಡ್ ಬೈ ದಿಸ್, ಐ ವಾಸ್ ಇನ್ ಟು ದಿಸ್, ಆ ಥರ. ಆ ಕಾರೇ ಪರ್ಸನ್ ಥರ ಮಾತಾಡ್ತಿರೋ ಥರ ಮೆಸೇಜ್ ಇರುತ್ತೆ ಅದೆಲ್ಲ ಬೋರ್ಡಲ್ಲೂ. ಹಂಗೆ ಬೈಕ್ ನೋಡ್ಕೊಂಡು ಇಲ್ಲಿ ನೋಡ್ತೀನಿ, ದೊಡ್ಡ ಫ್ಯಾನು. ಒಂದೇ ಫ್ಯಾನು, ಬಟ್ ಜಾಸ್ತಿ ಗಾಳಿ ಬರ್ತಿತ್ತು. ನಮ್ಮನೆಗೂ ಒಂದು ಹಾಕ್ಸ್ಬೇಕು. ಎಲ್ಲಿ ಸಿಗುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ನಡೆದಾಡಿ ಪೂರ್ತಿ ಒದ್ದೆ ಆಗೋಗಿದ್ದೆ ಸ್ವೆಟ್ಟಿಂದ. ಇಲ್ಲಿ ಕೂಲರ್ ಇತ್ತು. ನಿಂತಿದ ತಕ್ಷಣ ಲೈಫ್ ಎಲ್ಲ ಜಿಂಗಲಲ್ಲ ಅನಿಸ್ಬಿಡ್ತು. ಹಾಗೆ ಆ ಫಸ್ಟ್ ಫ್ಲೋರಲ್ಲಿರೋದನ್ನ ನೋಡಿಕೊಂಡು ಕೆಳಗಡೆ ಬಂದರೆ ಗ್ರೌಂಡ್ ಫ್ಲೋರ್ಗೆ ಅಂತ ಫಸ್ಟ್ ಕಾಣೋದೆ ಬೈಕ್ಗಳು. ಅದಾದಮೇಲೆ ಎಲ್ಲ ಮಿಲ್ಟ್ರಿ ಗಾಡಿಗಳು ಕಾಣುತ್ತೆ ನಿಮಗೆ. ಮಸ್ತಾಗಿರುತ್ತೆ. ಹೆಂಗಿರುತ್ತೆ ಅಂತ ನೋಡಿ.
ಹಂಗೆ ನೋಡ್ತಾ 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 ಈ ಸೈಡ್ ಬಂದೆ, ಯಾವುದೋ ಒಂದು ನೋಡಿರೋ ಮಕ್ಕ ಕಾಣಿಸ್ತಿದ್ದಿಲ್ಲ ಅಂತ ನೋಡಿದ್ರೆ ನಮ್ಮ ವಿಷ್ಣು ದಾದಾ ಅವ್ರದ್ದೇ ಕಾರು. ಮಸ್ತ್ ಫುಲ್ ನಸ್ಟಾಲ್ಜಿಕ್ ಫೀಲ್ ಆಗೋಯ್ತು ನಂಗಂತೂ. ಯಾಕೆಂದರೆ ವಿಷ್ಣು ದಾದಾ ಆಬ್ವಿಯಸ್ಲಿ ದಾದಾ ಫ್ಯಾನ್. ಹಾಗೆ ಇಲ್ಲಿ ಬರ್ತಾ ನೋಡಿದ್ರೆ ಒಂದು ಅಂಬಾಸಿಡರ್ ಕಾರ್ ಇತ್ತು. ಯಾರೋ ಡಾಕ್ಟರ್ ಅನಿಸುತ್ತೆ, ಪೇಷಂಟ್ ಸಿಕ್ಕಿಲ್ಲ, ಕಾರ್ ಮೇಲೆ ಆಪ್ರೇಷನ್ ಮಾಡಿಬಿಟ್ಟವ್ರೆ, ಫುಲ್ ಡಿಸೆಕ್ಟ್, ಪೀಸ್. ಅದೆಲ್ಲ ನೋಡ್ಕೊಂಬಂದ್ಮೇಲೆ ಈ ಕಡೆ ಮಂಜುಷಾ ಮ್ಯೂಸಿಯಂ ಅಂತ ಇರುತ್ತೆ. ಇಟ್ ಈಸ್ ಅ ಪಾರ್ಟ್ ಆಫ್ ಧರ್ಮಸ್ಥಳ ಥರ ಅದು. ಇಲ್ಲಿ ನೋಡಿದ್ರೆ ಎಲ್ಲ ನಮ್ಮ ತುಳುನಾಡು ಸ್ವಲ್ಪ ಕಲ್ಚರು, ಹಾಗೆಲ್ಲ ವೆಪನ್ಸ್, ಟೂಲ್ಸ್ ಎಲ್ಲ ಇತ್ತು. ನೋಡ್ತಾ ಇರಿ, ಹಂಗೆ ಏನೇನು ತೋರಿಸ್ತೀನಿ ಅಂತ. ಅದು ಇನ್ನೇ ಅಲ್ಲ, ಬಟ್ ನೋಡೋಕ್ಕಾಗುತ್ತೆ ನೈಫರ್.
ಇಲ್ಲೊಂದು ರೆಸ್ಟೋರೆಂಟ್ ಅಲ್ಲೊಂದು ಅಲ್ಲೊಂದಿದೆ ಡಬಲ್ ಬ್ಯಾರಲ್ ರೆಸ್ಟೋರೆಂಟ್ ಅಂತ. ಆ್ಯಕ್ಚುಲಿ ಡಬಲ್ ಬ್ಯಾರಲ್ ಇಲ್ಲ ಅನ್ಸುತ್ತೆ. ಇಲ್ಲ ಇದೆ, ಇಲ್ಲಿದೆ. ಇದು ಡಬಲ್ ಬ್ಯಾರಲ್ ರೆಸ್ಟೋರೆಂಟ್ ಇಲ್ಲಿ ಸುಂದರ್. ಯಾ ಕರೆಕ್ಟಾಗಿ ಹೇಳಿ, ನಾಟ್ ಬ್ಯಾಡ್. ಹಳೆ ರೆಡ್ಡಿ एक पूरा चलिए एक ಇಲ್ಲಿಗೆ ನಮ್ಮ ಪಯಣದ ಪ್ರಯಾಣ ಮುಗ್ದಿದೆ. ಹೊಟ್ಟೆ ಕವ ಅಂತಿತ್ತು ಮಧ್ಯಾಹ್ನದಷ್ಟರಲ್ಲಿ. ಹೋಗ್ಬಿಟ್ಟು ಅಲ್ಲಿ ಹರಿ ಗೋವಿಂದ ದಾಸ್ ಅಂತ ರೆಸ್ಟೋರೆಂಟ್ ಇದೆ ಹೊರಗಡೆ. ಪಯಣ ಹೊರಗೆ ಬಂದರೆ ರೈಟ್ ಸೈಡಿಗೆ ಸಿಗುತ್ತೆ ನಿಮಗೆ. ಅಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು, ಬಟ್ ನಾವು ತೊಗೊಂಡಿದ್ದು ವೆಜ್ ಫ್ರೈಡ್ ರೈಸ್ ಮತ್ತು ಪನ್ನೀರ್ ಬಿರಿಯಾನಿ ಅಂತ. ಪನ್ನೀರ್ ಬಿರಿಯಾನಿ ವಾಸ್ ನಾಟ್ ಬ್ಯಾಡ್, ವೆಜ್ ಫ್ರೈಡ್ ರೈಸ್ ಚೆನ್ನಾಗಿತ್ತು. ಸೊ ಟ್ರೈ ಮಾಡಿ. ಅದಷ್ಟಕ್ಕೆ 500 ರೂಪಾಯಿ ಇಸ್ಕೊಂಡ್ಬಿಟ್ರು, ಬೇಜಾರಾಗೋಯ್ತು. ವೀಕೆಂಡ್ಸಲ್ಲಿ ಹೋದರೆ ಸೀಟ್ ಅಂತೂ ಸಿಗುತ್ತೆ ಅನ್ನೋದೆಲ್ಲ ಸುಳ್ಳು. ಚೇರ್ಸೇ ಎಲ್ಲ ಆಕ್ಯುಪೈಡ್ ಆಗಿರುತ್ತೆ. ಸೊ ನೋಡ್ಕೊಂಡೋಗಿ. ಪ್ಲಸ್ ಇಲ್ಲಿ ರೆಸ್ಟ್ ರೂಮ್ ಕೂಡ ಇವರು ಪಿಟ್ ಸ್ಟಾಪ್ ಅಂತ ಹೆಸರಿಟ್ಬಿಟ್ಟಿದ್ರು, ವಿಚ್ ವಾಸ್ ಗುಡ್. ನನಗಂತೂ ಇಷ್ಟ ಆಯ್ತದು. ನೆಕ್ಸ್ಟ್ ಪಯಣದಲ್ಲಿ ತಿಂದು ವಾಪಸ್ ನಾವು ಕಾರ್ ಎತ್ತಿದ್ವಿ. ಎತ್ಬಿಟ್ಟು ಹೋಗಿದ್ದೇನೆ KRS ಬ್ಯಾಕ್ ವಾಟರ್ಸಲ್ಲಿರೋ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ. ಅದ್ರದ್ದು ಫ್ಯೂ ಕ್ಲಿಪ್ಸ್ ಹಾಕಿರ್ತೀನಿ ನಿಮಗೆ. ಇದ್ರದ್ದು ಫುಲ್ ಕ್ಲಿಪ್ ಮೇಲ್ಗಡೆ ಐ ಬಟನಲ್ಲಿ ಇರುತ್ತೆ, ಟ್ಯಾಪ್ ಮಾಡಿ ನೋಡಿಬಿಡಿ.